ಮತ್ತು ಸೋಯಾ, ಇದರಲ್ಲಿ ಒಂದು ಲೈಕ್ ಗೋಬಿ ಆ ಥರ ಮಾಡೋದು, ಅಂದರೆ ಗೋಬಿ ಮಾಡೋ ಥರ ನನಗೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ, ಅದು ಟ್ರೈ ಮಾಡ್ತೀನಿ. ಮತ್ತು ಇದು ಚಪಾತಿ ಜೊತೆಗೂ ತಿನ್ಬೋದು, ಇಲ್ಲ ಹಾಗೆ ಬೇಕಾದರೂ ತಿನ್ಬೋದು. ಜೊತೆಗೆ ಏನು ಬೇಕಾದ್ರೂ ಕಾಂಬಿನೇಷನ್ ಹಾಕೋಬೋದು. ನಾನು ಟೊಮೆಟೊ, ಕ್ಯಾಪ್ಸಿಕಮ್ಮು, ಆನಿಯನ್ನು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡೋಣ. ಇದು ಆ್ಯಕ್ಚುಲಿ ತುಂಬ ಟೈಮಿಂದ ಮನೇನ ಹಾಗೆ ಉಳಿದೋಗಿತ್ತು. ತುಂಬ ಸಣ್ಣಗೇನು ಕ್ಯಾಪ್ಸಿಕಮ್ ಕಟ್ ಮಾಡೋದು ಬೇಡ. ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ದಪ್ಪಗೆ ಇದೆ, ಅಂದರೆ ನಮಗೆ ಅದು ಲೈಕ್ ಬಾಯಿಗೆ ಸಿಗೋ ಹಾಗೆ, ಅಂದರೆ ಸ್ಪೂನ್ಗೆಲ್ಲ ಸಿಗೋ ಹಾಗೆ. ನಾವು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತೀವಲ್ಲ, ಫ್ರೂಟ್ಸ್ ಕಟ್ ಮಾಡ್ತೀವಲ್ಲ ಅದಕ್ಕೆ ಸಲಾಡ್ಗೆ, ಆ ರೀತಿ. ಇದು ಆನಿಯನು ಒಗ್ಗರಣೆ ಕಟ್ ಮಾಡ್ಕೊತೀವಲ್ಲ ಹಾಗೆ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಕಾಮನ್ ಆಗಿ ಇದನ್ನು ಯಾವಾಗಲೂ ನಮ್ಮನೆಯವ್ರು ಮಾಡ್ತಾ ಇರ್ತಾರೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡೋಣ ಹೇಗಾಗುತ್ತೆ. ಅವರಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆನಿಯನ್ನು ಅಷ್ಟೇ, ತುಂಬ ಏನು ತೆಳು ಕಟ್ ಮಾಡಲೇಬೇಕಂತೇನಿಲ್ಲ. ನಮ್ಮ ಫ್ರೈಡ್ ರೈಸಿಗೆ ಕಟ್ ಮಾಡ್ತೀವಲ್ಲ ಹಾಗೆ ಮಾಡ್ಕೊಂಡ್ರೆ ಸಾಕು. ಜೊತೆಗೆ ನಾಳೆಗೆ ಅಂತ ಕಾಳನ್ನ ನೆನೆ ಹಾಕಿದ್ದೀನಿ. ಅದು ಇನ್ನೇನು ಮೊಳಕೆ ಬರೋಕ್ಕಾಗಿದೆ. ಮೊಳಕೆ ಬಂದಾಗ ನಾನು ಬಾಕ್ಸಿಗೆ ಹಾಕಿ ಎತ್ತಿರ್ತೀನಿ. ಕಡಲೆಕಾಳನ್ನ ನೆನೆಸಿಟ್ಟಿದ್ದು ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ನಾವು ವಾಕ್ ಮಾಡೋದ್ರ ಬಗ್ಗೆ ಮಾತಾಡೋಣ. ನಾವು ಜಾಸ್ತಿ ಟೈಮು ವಾಕ್ ಮಾಡಬೇಕು, ಜಾಸ್ತಿ ಸ್ಟೆಪ್ಸ್ ಆಗಬೇಕಂದ್ರೆ ನಾವು ಕಾಮನಾಗಿ ಮನೆಯಿಂದ ತುಂಬ ದೂರ ಹೋದರೆ ಒಳ್ಳೆಯದು ವಾಕ್ ಮಾಡ್ತಾ. ಯಾಕೆಂದರೆ ವಾಪಸ್ ಬರೋವಾಗ ಸೇಮ್ ಅಷ್ಟೇ ಡಿಸ್ಟೆನ್ಸ್ ನಾವು ಬರೋದ್ರಿಂದ ಜಾಸ್ತಿ ಕಿಲೋಮೀಟರ್ಸ್ ಆಗುತ್ತೆ. ಎಕ್ಸಾಂಪಲ್ ನಾವೊಂದು 3 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗಿ ವಾಪಸ್ 3 ಕಿಲೋಮೀಟ್ರ್ ನಡ್ಕೊಬಂದರೆ ಅಲ್ಲಿಗೆ 6 ಕಿಲೋಮೀಟ್ರ್ ಆಗುತ್ತೆ. ನೀವು ಜಾಸ್ತಿ ಬೇಕಾದರೂ ಮಾಡ್ಬೋದು, ಕಮ್ಮಿ ಬೇಕಾದರೂ ಮಾಡ್ಬೋದು.